ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಎಫೆಕ್ಟ್ ಬೆಂಗಳೂರಿನ ಎಲ್ಲಾ ಹೋಟೆಲ್ಗಳ ಕಿಚನ್ಗೆ ತಲುಪಿದೆ. ಯಾಕೆಂದರೆ ರಾಜಧಾನಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕೂಡ ಬಂದಾಗಿರುವಂಥದ್ದು. ಸದ್ಯಕ್ಕೆ ನಾನೀಗ ಗಾಂಧಿನಗರದಲ್ಲಿರುವಂತಹ IDC ಇಡ್ಲಿ ದೋಸೆ ಕಾಫಿ ಅನ್ನೋಂಥ ಹೋಟ್ಲ್ ಮುಂದ್ಗಡೆ ಇದ್ದೀನಿ. ನೀವು ನೋಡ್ಬೋದು, ಸದ್ಯಕ್ಕೆ ನಿನ್ನೆನೂ ಕೂಡ ಈ ಹೋಟ್ಲನ್ನು ಬಂದ್ ಮಾಡಲಾಗಿತ್ತು. ಬಿಕಾಸ್ ಅನಿಲ ಇಂಧನ ಏನು ವಾಣಿಜ್ಯ ಇಂಧನ ಪೂರೈಕೆ ವ್ಯತ್ಯಯ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಇನ್ನೂ 1 ವಾರದಿಂದ 10 ದಿವಸಗಳ ಕಾಲ ಇದೇ ಸ್ಥಿತಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬಹುತೇಕ ಸಮಸ್ಯೆಗಳು ಹೋಟೆಲ್ಗೆ ತಟ್ಟಿರುವಂಥದ್ದು. ಸದ್ಯಕ್ಕೆ ನೀವು ನೋಡ್ಬೋದು, ಹೋಟ್ಲ್ ಮುಂಭಾಗದಲ್ಲಿ ಅನಿಲ ಪೂರೈಕೆ ಸಮಸ್ಯೆಯಿಂದಾಗಿ ಮುಂದಿನ ಸೂಚನೆ ಬರುವವರೆಗೂ ಕೂಡ ಔಟ್ಲೆಟ್ ಅನ್ನ ಮುಚ್ಚಿಡಲಾಗುತ್ತದೆ. ಅಂದ್ರೆ ಬಹುತೇಕ ಈ IDC ಹೋಟ್ಲ್ಗಳವರಿಗೆ, ಚೈನ್ ಹೋಟ್ಲ್ಗಳವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳ ಅವಶ್ಯಕತೆ ಇರುತ್ತೆ. ಸದ್ಯಕ್ಕೆ ಇವುಗಳ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಬೆಳಗ್ಗೆ ಓಪನ್ ಆಗಬೇಕಾಗಿದ್ದಂತ IDC ಹೋಟ್ಲ್ ಕ್ಲೋಸ್ ಆಗಿದೆ. ಈ ಒಂದು ಭಾಗದಲ್ಲಿ, ಗಾಂಧಿನಗರದ ಭಾಗದಲ್ಲಿ ಈ ಹೋಟ್ಲ್ ಏನಿದೆಲ್ಲ IDC ಇಡ್ಲಿಯನ್ನು ತಿನ್ನೋದಕ್ಕೆ, ದೋಸೆ ಕಾಫಿಯನ್ನು ಕುಡಿಯೋದಕ್ಕೆ ಸಾಕಷ್ಟು ಜನರು ಬರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ವೀಕೆಂಡ್ ಹಿನ್ನೆಲೆಯಲ್ಲಿ ಬೇಗನೆ ಹೋಟ್ಲನ್ನು ಸಾಮಾನ್ಯವಾಗಿ ಓಪನ್ ಮಾಡಲಾಗುತ್ತೆ. ಕಾಫಿಯನ್ನು ಸವಿಯುವಂತವರು ಮೆಜೆಸ್ಟಿಕ್ ಸುತ್ತಮುತ್ತ, ಗಾಂಧಿನಗರ, ಶೇಷಾದ್ರಿಪುರಂ ಸೇರಿದಂತೆ ಬಹುತೇಕ ಜನರು ಈ ಒಂದು ಔಟ್ಲೆಟ್ಗೆ ಬರ್ತಾರೆ. ಇಲ್ಲಿಯ ಫೇಮಸ್ ಆಗಿ ಸಿಗುವಂತ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಕಾಫಿಯನ್ನ ಸೇವನೆ ಮಾಡೋದಕ್ಕೆ ಬರ್ತಾರೆ. ಆದರೆ ಸದ್ಯಕ್ಕೆ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಒಂದೊಂದೇ ಹೋಟ್ಲ್ಗಳು ಮುಚ್ತಾ ಇರುವಂತದ್ದು, ಜೊತೆಗೆ ಮೆನುಗಳಲ್ಲಿ ರೆಡ್ಯೂಸ್ ಅನ್ನ ಮಾಡ್ತಾ ಇರುವಂತದ್ದು, ಅರ್ಧ ಓಪನ್ ಮಾಡುವಂತದ್ದು, ಇನ್ನು ಸಾಯಂಕಾಲ ಬೆಳಿಗ್ಗೆ ಮತ್ತೆ ಓಪನ್ ಮಾಡುವಂಥದ್ದು, ಈ ಸ್ಥಿತಿಗಳು ಕಂಡು ಬರ್ತಾ ಇದೆ. ಸದ್ಯಕ್ಕೆ ಗಾಂಧಿನಗರದಲ್ಲಿರುವಂತಹ IDC ಹೋಟ್ಲ್ ಅನಿಲ ಪೂರೈಕೆ ವ್ಯತ್ಯಯದಿಂದ ಹೋಟ್ಲ್ ಮುಚ್ಚಿರುವಂತದ್ದು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ರಮೇಶ್ ಜೊತೆ ವಿನಯ್ ಕುಮಾರ್, ಕಾಶ್ಮೀರ TV9 ಬೆಂಗಳೂರು.